स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ನಮಸ್ಕಾರ, ಅಸ್ಸಲಾಮು ಅಲೈಕುಂ. ನಾನು ಅಬ್ದುಲ್ ಹಮೀದ್ ಇನಾಮ್ದಾರ್, ಕರ್ನಾಟಕ ರಾಷ್ಟ್ರ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ. ನನ್ನ ಜೊತೆಗೆ ನಮ್ಮ ವಿಕ್ರಮ್ ವಾಗ್ಮೊರೆ ನಗರಾಧ್ಯಕ್ಷರು ಹಾಗೂ ಕಾಂತು ಬಿರಾದಾರರು. ಇವತ್ತು ನಾವು ಜಿಲ್ಲೆಯಲ್ಲಿ ಸೊಳ್ಳೆಗಳ ಅಭರ ಕುರಿತು ಹಾಗೂ ಮಳೆ ಕಾರಣ ಮತ್ತು ಕೃಷಿ ಭೂಮಿಗಳಿಗೆ ಕೀಟನಾಶಕ ಔಷಧಗಳನ್ನು ಹೊಡೆದಿರುವುದರಿಂದ ಮಳೆಯಿಂದ ನಮ್ಮ ನಗರ ಹಾಗೂ ಜನರಿಗೆ ಕುಡಿಯುವ ನೀರಿನ ಸರಬರಾಜು ಐತಿ, ಇದು ಪ್ರದೋಷಿತ ಐತಿ. ಅದಕ್ಕೇನೈತಿ, ಜಿಲ್ಲಾ ಆಡಳಿತಕ್ಕೆ ನಾವು ಇದ್ರ ಬಗ್ಗೆ ಅಂತಂದ್ವಿ. ಅದಕ್ಕೆ ನೀರು ಸರಬರಾಜು ಮಾಡುವಕ್ಕಿಂತ ಮುಂಚೆ ನೀರು ಪರಿಶೋಧನೆ ಆಗಬೇಕು. ಅದೇ ಥರನಾಗಿ ಏನೈತಿ, ಮಹಾನಗರ ಪಾಲಿಕೆ ಹಾಗೂ ಹಳ್ಳಿಗಳಲ್ಲಿ ಪಂಚಾಯಿತಿಗಳಿಗೆ ಆದೇಶಿಸಿ ಏನೈತಿ, ಅದಕ್ಕೆ ಕೀಟನಾಶಕ ಫಾಗ್ ಮಷಿನ್ಲಿಂದ ಇದನ್ನು ಅದಕ್ಕೆ ಕೀಟನಾಶಕಗಳನ್ನು ಮತ್ತು ಸೊಳ್ಳೆ ಹೊಡಿಲಿಕ್ಕೆ ಯಂತ್ರಗಳನ್ನು ಉಪಯೋಗಿಸಿ ಅಂಥೇಳಿ ನಾವು ಸಮಾಜದ ಮೂರನೇ ಕಣ್ಣು ಅಂಥೇಳಿ, ಸಮಾಜದಲ್ಲಿ ಅಧಿಕಾರಿಗಳ ವರ್ಗಕ್ಕೆ ಕೆಲವೊಂದು ಕ್ಷೇತ್ರ ಎಲ್ಲ ಸಮಸ್ಯೆ ಗೊತ್ತಾಗ್ತಾ ಇರೋದಿಲ್ಲ. ಆ ಉದ್ದೇಶದಿಂದ ನಾವು ಸಾಮಾಜಿಕ ಚಿಂತಕರಾಗಿ ಈ ಅಕ್ಕಪಕ್ಕದಲ್ಲಿ ನಡೀತಿರುವ ಸಮಸ್ಯೆಗಳಿಗೆ ಜಿಲ್ಲಾ ಆಡಳಿತವರೆಗೂ ಈ ವಿಷಯಗಳನ್ನು ತಂದು ಇನ್ನು ಮುಂದೆ ಈ ವಿಷಯಗಳಿಗೆ ಅವರು ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಮುಂದೆ ಏನು ಹೋರಾಟ ಮಾಡಬೇಕು ಅನ್ನೋದು ಅದಕ್ಕೆ ನಾವು ಹೋರಾಟ ಮಾಡ್ತೇವೆ. ಸರ್, ಇವತ್ತು ಯಾವ ಕಾರಣಕ್ಕೆ ಮನವಿ ಕೊಟ್ಟಿದ್ದೀವಿ? ನಾವು ಅದನ್ನು ಈ ನಗರದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಮಳೆ ಆದ ಕಾರಣಕ್ಕೆ ಮತ್ತು ಸ್ವಚ್ಛ ಇರಲಾರದ ಕಾರಣಕ್ಕೆ ನಮ್ಮ ಸ್ವಚ್ಛತೆ ಅಭಿಯಾನ ಅಡಿಯಲ್ಲಿ ಕ್ರೋಡ್ಸ್ ಆಫ್ ರುಪೀಸ್ ಏನು ಮಾಡಿದ್ದು, ಒಂದು ಯಾಕಂತ ಹೇಳಿದ್ರೆ ಇದು ತೋರಿಸ್ಲಿಕ್ಕೆ ಬರುವುದಿಲ್ಲ. ಸ್ವಚ್ಛತೆನೇ ಅಂಥೇಳಿ ಏನು ಮಾಡೋದು, ಈ ಖರ್ಚು ಏನು ಮಾಡಿದ್ದೈತಿ ಈಗ ಬರೆದ್ರೆ ಎಲ್ಲಿ ಮಾಡಿವಂತ, ಇವತ್ತು ಮಾಡಿದ್ದೀನಿ, ನಿನ್ನೆ ಮಳೆ ಬಂತು, ಗಾಳಿ ಬಂತು, ಹೋಯ್ತು ಅನ್ನೋರವರು. ಆ ಉದ್ದೇಶಕ್ಕೆ ಏನೈತಿ, ಸೊಳ್ಳೆಗಳ ಇಷ್ಟು ಅಬರಾಗಿದ್ದೈತಿ, ಅದು ನನ್ನದಿಲ್ಲ, ತಾವು ಅದರಿಂದ ಪ್ರಭಾವಿ ಆಗಿದ್ದೀರಿ. ಅದೇ ಕಾರಣಕ್ಕೆ ನಾವೇನೈತಿ, ಫಾಗ್ ಮಷಿನ್ಲಿಂದ ಎಷ್ಟಾದಷ್ಟು ಅಂದರೆ ಬಡವರಿಗೆ, ಶ್ರೀಮಂತರಿದ್ದವ್ರು ಏನೈತಿ ಮಾಸ್ಕಿಟೋ ಬಳಸ್ತಾರ, ಆಮೇಲೆ ಇದನ್ನು ಕೀಟನಾಶಕ ಇವು ಬಳಸ್ಕೊಂಡು ಏನು ಮಾಡ್ತಾರೆ, ಸೊಳ್ಳೆಗಳ ನಿಯಂತ್ರಣ ಮಾಡ್ಕೋತಾರೆ. ಆದ್ರೆ ಬಡವರು ಏನು ಮಾಡಬೇಕು, ಆಮೇಲೆ ಹೊರಗೆ ನಾವು ಕೂತ ಸಂದರ್ಭದಲ್ಲಿ ಸೊಳ್ಳೆಗಳ ಇದನ್ನ ಪ್ರಕಾರ ಏನೈತಿ ಭಾಳ ಇದನ್ನಾಗಿರೋದ್ರಿಂದ ಅದಕ್ಕೆ ಜಿಲ್ಲಾ ಆಡಳಿತಿಗೆ ಗಮನಕ್ಕೆ ತಂದೀವಿ ನಾವು. ಏನು ಮಹಾನಗರ ಪಾಲಿಕೆ ನಮ್ಮ ವಿಜಯಪುರ ನಗರದಲ್ಲಿ ಈಗ ಮಹಾನಗರ ಪಾಲಿಕೆದವರು ನಮ್ಗೆ ನಿಮ್ಮ ಮಾಧ್ಯಮರ ಮುಖಾಂತರ ಒಂದು ಇದು ಬಂದಿದ್ದು, 40 ಯಂತ್ರಗಳನ್ನು ಅವರು ಅಲ್ಲಿ ಬಳಸುವ ಇದು ಕೆಟ್ಟವು ಅಂತಿದ್ದಾರೆ. ಒಮ್ಮೆಲೆ 40 ಯಂತ್ರಗಳನ್ನು ಕೆಟ್ಟು ಮತ್ತು ನೀವೇನು ಮಾಡ್ಲಿಕ್ಕತ್ತೀರಿ ಅಂತ ಹೇಳಿದ್ರೆ, ನನಗನ್ಸಿ ಮಟ್ಟ ಇವರು ಹೊಸದಾಗಿ 40 ಯಂತ್ರಗಳನ್ನು ಖರೀದಿಕ್ಕೆ ಕಮಿಷನ್ಗೆ ಅಂಥೇಳಿ ತಮಗೆ ಒಂದು ಇದು ಬರ್ತದೆ ಅಂಥೇಳಿ ಇದು ನೆವ ನೋಡಿ ಇದು ಮಾಡ್ಲಿಕ್ಕತ್ತಾರ. ನಮ್ಮ ಜಿಲ್ಲಾ ಆಡಳಿತ ಮತ್ತು ಇದ್ರ ಬಗ್ಗೆ ಮಾಧ್ಯಮ ಮುಖಾಂತರ ನಮ್ಮ ಸಚಿವರಿಗೆ ಎಂ ಬಿ ಪಾಟೀಲ್ ಸಾಹೇಬರಿಗೆ ಈ ವಿಷಯ ಕುರಿತು ತಾವು ಪರಿಗಣಿಸಿ ಈ ವಿಷಯ ಕ್ರಮ ಕೈಗೊಳ್ಬೇಕಂತೀನಿ. ಅಂದರೆ ಒಮ್ಮೆ 40 ರಿಪೇರಿ ಮಾಡಿದಿಲ್ಲ, ಎಲ್ಲ ನಾವು ಹೇಳಬೇಕು. ಆ್ಯಕ್ಷನ್ ಪ್ಲ್ಯಾನ್ ಏನಾಗ್ಲಿಕ್ಕತ್ತದ, ಮಳೆಗಾಲ ಬರ್ಲಿಕ್ಕತ್ತದ, ಸೊಳ್ಳೆಗಳ ಇದನ್ನ ಆಗ್ತದೆ. ಆ ಸಂದರ್ಭ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಗಟಾರ್ ತುಂಬಿದ ನಂತರ ಗಟಾರ್ ಸ್ವಚ್ಛ ಮಾಡೋರು ಅಂತೇಳಿದ್ರೆ ಮಳೆಗಾಲ ಬರ್ಲಿಕ್ಕತ್ತದ. ಅದಕ್ಕಿಂತ ಮುಂಚೆ ಎಲ್ಲರೂ ಇವರು ಪ್ರಿಪೇರ್ ಆಗಿರಬೇಕು. ಅದನ್ನು ಬಿಟ್ಟು ಹರಟೆ ಹೊಡ್ಕೋತ ಆಫೀಸ್ ಒಳಗೆ ಕೂತು ಇದನ್ನು ಮಾಡಿ ಮಳೆ ಬಂದು ಪೈಪ್ ಹೊಡೆದ ನಂತರ ಹಡ್ಕೋತ ಕೂತ್ರು. ಈಗ ಅದೇ ಥರ ನಮ್ಮ ಇಲ್ಲಿ ಸ್ಟೇಡಿಯಂ ರೋಡ್ ನೋಡ್ರಿ, ಪ್ರತಿಯೊಂದು ವರ್ಷ ಅಂತ ಹೇಳಿದ್ರೆ ಅದು ಗುಣಮಟ್ಟ ಸರಿ ಇಲ್ಲ, ಯಾರು ಅದಕ್ಕೆ ಕೇಳೋರಿಲ್ಲ. ಅಧಿಕಾರಿಗಳ ಕೆಟ್ಟು ಮತ್ತಿಷ್ಟು ಚಲೋ ಆಯಿತು, ಮತ್ತೆ ಖರ್ಚು ಹಾಕೋನು ಅಂತಾರ, ಮತ್ತೆ ಪರ್ಸೆಂಟೇಜ್ ಸಿಗ್ತದಂತಾರ. ಅವ್ರಿಗೆ ತುರ್ತು ಕಾಲೊಳಗೆ ಕೆಲಸ ತೋರಿಸ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಆದ್ರೆ ಜಿಲ್ಲಾಧಿಕಾರಿ ನಾವು ಸಮಾಜದ ಚಿಂತಕರಾಗಿ ಸಮಾಜದ ನಾವು ಮೂರನೇ ಕಣ್ಣು ಅಂತ ಹೇಳಿದ್ರೆ, ನಮ್ಮ ಹಲವಾರು ಸೈನಿಕರು ಒಂದು ಒಳ್ಳೆಯ ಸಮಾಜ ನಿರ್ಮಾಣಕ್ಕಾಗಿ ಮತ್ತು ಜನರ ಚಿಂತಕ್ಕಾಗಿ ಶಿಕ್ಷಣ ಆಗಲಿ, ಆರೋಗ್ಯ ಆಗಲಿ, ಇಂಥ ಎಲ್ಲ ಪೊಲೀಸ್ ವರ್ಗದ ಸಾರ್ವಜನಿಕ ಬಡ ಜನರ ಮೇಲೆ ಅತ್ಯಾಚಾರ ಆಗಲಿ, ಈ ಎಲ್ಲದಕ್ಕೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಸೇನಾನಿಗಳು ರಾಜ್ಯದಂತ ಒಂದು ಇದನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ. ಆ ವಿಷಯ ಇವತ್ತು ನಮ್ಮ ಜಿಲ್ಲೆಯ ಬಗ್ಗೆ ನಾವು ಇದನ್ನಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗೆ
ಮನವಿಯನ್ನು ಸಲ್ಲಿಸಿದ್ವಿ. ಇದಕ್ಕೆ ನೀವು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಏನು ತಿಳಿಸಿರಿ? ಇನ್ನು ಕೊಡ್ತೀವಿ ನಾವು, ಇನ್ನು ಕೊಡ್ತೀವಿ, ಇನ್ನು ತಿಳಿಸಿಲ್ಲ. ಅಂದರೆ ಮಹಾನಗರ ಪಾಲಿಕೆ ಒಬ್ಬರ ಬರೋದಿಲ್ಲ, ಅದಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಇದಕ್ಕೆ ಸಂಬಂಧ ಬೀಳ್ತಾರ. ಅದಕ್ಕೆ ನಾವು ಒಬ್ಬೊಬ್ಬರಿಗೆ ಮಾಡುವುದಂದ್ರೆ ಜಿಲ್ಲಾ ಅಧಿಕಾರಿಯವ್ರಿಗೆ ನಾವೇನು ಹೇಳಿವಿ, ತುರ್ತು ಸಭೆ ಆರೋಗ್ಯ ಅಧಿಕಾರಿಗಳಿಗೂ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗೆ ಕರೆಸಿ ಈ ವಿಷಯಕ್ಕೆ ಗಂಭೀರವಾಗಿ ತೋರಿಸಿ ಅದಕ್ಕೆ ತಾವು ಡೈರೆಕ್ಷನ್ ಮಾಡ್ರಿ ಅಂತ ಹೇಳಿವಿ. ನಾನು ವಿಕ್ರಮ್ ವಾಘಮರೆ, ನಗರ ಅಧ್ಯಕ್ಷ. ನನ್ನ ಜೊತೆಯಲ್ಲಿ ಅಮೀರ್ ಇನಾಮದಾರ್ ಅವರು ವಿಜಯಪುರ ಜಿಲ್ಲಾ ಉಪಾಧ್ಯಕ್ಷರು, ಮತ್ತು ನನ್ನ ಜೊತೆ ಕಾಂತು ಬೆಂಡವಾಡ ಇವರು ತಾಲೂಕು ಅಧ್ಯಕ್ಷರು, ಮತ್ತು ನಮ್ಮ ಜೊತೆ ಇವರು ದುರ್ಗಪ್ಪ ಅವರು ಬೂದಿಯಾಳ ಇವರು ನಗರ ಉಪಾಧ್ಯಕ್ಷರು. ಇವತ್ತು ಈ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲು ಬಂದಿದ್ದೇವೆ. ಈ ಮನವಿಯ ಉದ್ದೇಶ ಏನಪ್ಪ ಅಂತಂದರೆ, ಜಿಲ್ಲಾದ್ಯಂತ ಸೊಳ್ಳೆಗಳ ಅಬ್ಬರ, ಈ ಸೊಳ್ಳೆಗಳ ಅಬ್ಬರವನ್ನು ತಡೆಗಟ್ಟಲು ಮತ್ತು ಜನರ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ನಾವು ಈ ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ನೀಡಲು ಬಂದಿದ್ದೇವೆ. ಯಾವ ಕಾರಣಕ್ಕಂತಂದರೆ, ಗ್ರಾಮ ಪಂಚಾಯತಿಗಳಲ್ಲಿ ಆಗಿರ್ಬೋದು ಅಥವಾ ಈ ನಗರದಲ್ಲಿ ಆಗಿರ್ಬೋದು, ಕೊಳಚೆ ಪ್ರದೇಶಗಳು ಮತ್ತು ಗಟ್ರಗಳು ಇವಿಲ್ಲಿ ಏನಿದಾವೆ ಅಂತಂದ್ರೆ, ಇಲ್ಲಿ ಮಳೆಗಾಲ ಇರೋದರಿಂದ ನೀರುಗಳನ್ನು ತುಂಬಿಕೊಂಡು ಅಲ್ಲಿ ಹೊಲಸುಗಳನ್ನು ಬಿದ್ದಿರೋದ್ರಿಂದ ಇಲ್ಲಿ ಮಹಾನಗರ ಪಾಲಿಕೆ ಕೂಡ ಯಾವುದೇ ರೀತಿಯ ಸ್ವಚ್ಛತೆ ಮಾಡುವಲ್ಲಿ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಈ ಸ್ವಚ್ಛತೆಯನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಇದರಿಂದ ಏನಾಗ್ತದ, ಸೊಳ್ಳೆಗಳನ್ನು ತಡೆಗಟ್ಟಬಹುದು. ಮತ್ತು ನೀರಿನ ಘಟಕ, ಇಲ್ಲಿ ಶುದ್ಧವಾದ ನೀರಿನ ಘಟಕ ಇಲ್ಲಿ ಎಲ್ಲಿ ನಗರಗಳಲ್ಲಿಯೂ ಇಲ್ಲ ಮತ್ತು ಹಳ್ಳಿಗಳಲ್ಲಿಯೂ ಇಲ್ಲ. ಈ ಹಳ್ಳಿಗಳಲ್ಲಿ ಕೂಡ ನೀರಿನ ಒಂದು ಸುರಕ್ಷಿತ ನೀರನ್ನು ಪರಿಶೀಲನೆ ಮಾಡಿ, ಶುದ್ಧವಾದ ನೀರು ಪರಿಶೀಲನೆ ಮಾಡಿ ಇದು ಜನರಿಗೆ ಒದಗಿಸುವಂಥ ಕರ್ತವ್ಯ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಪಿಡಿಒಗಳನ್ನು ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನೀರು ಇಲ್ಲಿವರೆಗೂ ಯಾವ ಗ್ರಾಮ ಪಂಚಾಯತಿಯಲ್ಲೂ ಶುದ್ಧ ನೀರೇ ಇಲ್ಲ. ಅದನ್ನು ಪರಿಶೀಲನೆ ಮಾಡಬೇಕು ಅಧಿಕಾರಿಗಳನ್ನು, ಮತ್ತು ಅದನ್ನು ಜನರಿಗೆ ಒದಗಿಸುವಂಥ ಕೆಲಸವನ್ನು ಮಾಡಬೇಕು. ಅದೇ ರೀತಿ ನಗರಗಳಲ್ಲಿಯೂ ಅದು ನಗರ ಜಿಲ್ಲೆ ಜಿಲ್ಲಾದ್ಯಂತ ಎಲ್ಲನೂ ಬಂತು. ಈ ಥರ ಸ್ವಚ್ಛತೆ ಮಾಡಿದರೆ ಜನರಿಗೆ ಒಳ್ಳೆಯ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಒಂದು ಅನುಕೂಲ ಆಗ್ತದೆ. ಮತ್ತು ಇದನ್ನು ಅಧಿಕಾರಿಗಳು ಏನು ಮಾಡಬೇಕು, ಆದಷ್ಟು ಬೇಗ ಜಿಲ್ಲೆ ಅಧಿಕಾರಿಗಳು ಕ್ರಮ ಕೈಗೊಂಡು ಅಧಿಕಾರಿಗಳ ಗಮನಕ್ಕೆ ತಂದು ತುರ್ತು ಸಭೆಯನ್ನು ಹಮ್ಮಿಕೊಂಡು ಜನರಿಗೆ ಆದಷ್ಟು ಬೇಗ ಇದನ್ನು ಒದಗಿಸುವಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಬೇಕಂತ ಬಂದಿದ್ದೀವಿ. ಇಲ್ಲಿ ಕೆಲವೊಂದು ಹಳ್ಳಿಗಳನ್ನು ನೋಡಿದ್ದೇವೆ ನಾವು. ಇಲ್ಲಿ ಎಲ್ಲಿಪ್ಪ ಅಂದ್ರೆ, ನಿವರ್ಗಿ, ಜಿಗಜೇವಣಿ, ಹಿಂಚಗೇರಿ, ಕಣ್ಣೂರ, ಚಡಚಣ. ಇಲ್ಲಿ ಏನಾಗಿದೆ ಅಂದ್ರೆ, ಚರಂಡಿಗಳ ವ್ಯವಸ್ಥೆ ಮಾಡಿದ್ರೆ ಚರಂಡಿ ಕ್ಲೀನ್ ಇಲ್ಲ. ಪಿಡಿಒಗಳನ್ನು ಕರೆ ಮಾಡಿ ಕೇಳಿದ್ರೆ ಇಲ್ಲಿ ಸರ ಮಾಡ್ತೀವಿ ಆ ಥರ. ಒಬ್ಬರು ನೀವರಿಗೆ ಪಿಡಿಒ ಅಂತೂ ಫೋನ ರಿಸೀವ್ ಮಾಡೋಂಗಿಲ್ಲ. ಈ ಥರ ಗ್ರಾಮ ಪಂಚಾಯತಿ ಪಿಡಿಒಗಳು ಇರುವಾಗ ಸ್ವಚ್ಛತೆಯೂ ಆಗೋದಿಲ್ಲ. ಹಾಗಾಗಿ ಮಲೇರಿಯಾ ಈಗ ಹೆಚ್ಚಾಗಿ ಕರ್ನಾಟಕದಲ್ಲಿ ನಾವು ಕೇಳಿ ಬರ್ತಾ ಇರೋ ಸುದ್ದಿ ಅಂದರೆ, ಮಲೇರಿಯಾ ಜಾಸ್ತಿ. ಚಿಕ್ಕ ಮಕ್ಕಳು ಇದಾವೆ ಅಲ್ಲಿ ಕರೆಗಳು ಬೇರೆ ಬೇರೆ ಹಳ್ಳಿಗಳಿಂದ ಬಂದರೂ ಕೂಡ ನಾವು ಎಷ್ಟೋ ಪಂಚಾಯತಿ ಪಿಡಿಒಗಳು ಹೋಗಿ ನೇರವಾಗಿ ಭೇಟಿಯಾದರು, ಪಂಚಾಯತಿ ಪಿಡಿಒಗಳು ಕ್ರಮ ಕೈಗೊಳ್ಳುತ್ತಿಲ್ಲ. ಅದಕ್ಕಾಗಿ ಅಧಿಕಾರಿಗಳು ಏನಾಗಬೇಕು, ಸರಿಯಾಗಿ ಶಿಸ್ತು ಕ್ರಮಬದ್ಧವಾಗಿ ಕೆಲಸಗಳನ್ನು ಮಾಡಬೇಕು. ಮತ್ತು ಏನೇ ನಿಮಗೆ ಅಂತ ಏನಾದರೂ ಒಂದು ಯಾವ ಅಧಿಕಾರಿಗಳು ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಅದನ್ನು ನೇರವಾಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತೊಂಬರಿ. ಇಲ್ಲಾದ್ರೆ KRS ಪಕ್ಷಕ್ಕೆ ಗಮನಕ್ಕೆ ತೊಂಬರಿ. ಅದಕ್ಕೆ ನಾವು ಹೋಗಿ ಪರಿಶೀಲನೆ ಮಾಡಿ ನಾವು ಸಂಬಂಧಪಟ್ಟ ಅಧಿಕಾರಿಗಳನ್ನು ತಿಳಿಸಿ ಮುಂದಿನ ಆ ಕೆಲಸ ಮಾಡುವಂಥ ಒಂದು ಕ್ರಮ ಜರುಗಿಸುವಂಥ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಸರ್. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.